ಜಾತಿ ಗಣತಿ ಇವತ್ತು 12 ಲಕ್ಷ ಆಗಿದೆ ಅಂತೆ. ಒಟ್ಟು ಇಲ್ಲಿಗೆ 26.32 ಲಕ್ಷಕ್ಕೇರಿದೆ. ಇನ್ನು ಈ ಜಾತಿ ಗಣತಿ ಮೂಲಕ ಸರ್ಕಾರ ಜನರಿಗೆ ಪಂಗನಾಮ ಹಾಕೋಕೆ ಹೊರಟಿದೆ. ಜನ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ ಅಂತ ವಿಪಕ್ಷ ನಾಯಕ ಅಶೋಕ್ ಕರೆ ಕೊಟ್ಟಿದ್ದಾರೆ. ಸಮೀಕ್ಷೆ ಮೂಲಕ ಸರ್ಕಾರ ಜನರ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ. ಹೈಕೋರ್ಟ್ ಷರತ್ತಿನ ಪ್ರಕಾರ ಸಮೀಕ್ಷೆ ಮಾಡಲಿ, ಜನರ ತೆರಿಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ. ನಿಮಗೆ ವೈಯಕ್ತಿಕ ವಿಚಾರ ಕೊಡೋಕೆ ಇಷ್ಟ ಇಲ್ಲದಿದ್ರೆ ಕೊಡಕ್ಕೆ ಹೋಗಬೇಡಿ. ಮುಂದೆ ಉಚಿತ ಯೋಜನೆ ಕತ್ರಿ ಹಾಕ್ಬಿಡ್ತಾರೆ. ಸರ್ಕಾರ ಪಾಪರ್ ಆಗಿದೆ, ಅದಕ್ಕೆ ಗ್ಯಾರಂಟಿಗಳಿಗೂ ಕತ್ರಿ ಹಾಕತ್ತೆ ಅಂತೆಲ್ಲ ಮಾತನಾಡಿದ್ದಾರೆ. ಏನೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾತಾಡಿ, ವೀರಶೈವ ಲಿಂಗಾಯತ, ಒಕ್ಕಲಿಗ, ದಲಿತ, ಹಿಂದುಳಿದ ಸಮಾಜಗಳು ಸಮೀಕ್ಷೆಯ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಲಿ ಅಂತ ಕರೆ ಕೊಟ್ಟಿದ್ದಾರೆ. ಈ ಮಧ್ಯೆ ಕೋಲಾರದಲ್ಲಿ ಕಾಗಿನೆಲೆ ಶಾಖಾ ಮಠದ ಈಶ್ವರಾನಂದಪುರಿ ಶ್ರೀಗಳು ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಬದ್ಧತೆ ಇದೆ, ಶೋಷಣೆ ಬಗ್ಗೆ ಗೊತ್ತಿದೆ, ಹಾಗಾಗಿ ಗಣತಿ ಮಾಡ್ತಾ ಇದ್ದಾರೆ ಅಂತ ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ವೈಯಕ್ತಿಕ ವಿಚಾರಗಳನ್ನ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೊಡಬೇಡಿ, ನೀವು ಅದೇನು ತಪ್ಪೇನಾಗಲ್ಲ. ಹೈಕೋರ್ಟನು ಕೂಡ ಹೇಳಿದೆ, ರಾಜ್ಯ ಸರ್ಕಾರ ಇದನ್ನ ರಾಜಕೀಯ ಗಾಳವಾಗಿ ಬಳಸ್ಕೊಂತ ಇದೆ. ಇದನ್ನ ಉಪಯೋಗ ಮಾಡಿಕೊಂಡು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡಕ್ಕೆ, ಮುಂದೆ ನಿಮ್ಮ ಏನೇನು ಸರ್ಕಾರದಿಂದ ಫ್ರೀಗಳು ಬರ್ತದೆ ಅದಕ್ಕೆಲ್ಲ ಕತ್ತರಿ ಕಟ್ 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 ಕಟ್. ಧರ್ಮದ ಕಾಲಂನಲ್ಲಿ ನಾವು ಹಿಂದೂ ಅಂತಾನೆ ಉಲ್ಲೇಖ ಮಾಡಬೇಕು ಅಂತೇಳಿ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ಒಕ್ಕಲಿಗ ಸಮಾಜ ಇರ್ಬೋದು, ಬ್ರಾಹ್ಮಣ ಸಮಾಜ ಇರ್ಬೋದು, ದಲಿತ ಹಿಂದುಳಿದ ಸಮಾಜಗಳು ಇರ್ಬೋದು, ನಾವು ಹಿಂದೂಗಳು ಅನ್ನೋದ್ರಲ್ಲಿ ಯಾವುದೇ ಗೊಂದಲಗಳು ಇರಬಾರ್ದು, ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ದೇಶದ ಹಿತದೃಷ್ಟಿಯಿಂದ. ಹಾಗಾಗಿ ಮತ್ತೊಮ್ಮೆ ರಾಜ್ಯದ ಜನತೆ ನಾನು ವಿನಂತಿ ಮಾಡ್ತೇನೆ, ಮನವಿ ಮಾಡ್ತೇನೆ, ಗೊಂದಲಕ್ಕೆ ಈಡಾಗೋದು ಬೇಡ. ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಕೂಡ ಹಿಂದೂ ಅಂತಲೇ ನಾವು ಬರಿಬೇಕು, ಉಲ್ಲೇಖ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಸಾಮಾಜಿಕ ಬದ್ಧತೆ ಇದೆ, ಅವರಿಗೆ ಶೋಷಿತರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಯಾವ ಧರ್ಮ ಬರೆಸಬೇಕು ಅಂತ ಹೇಳಿ ಬಹಳ ಗೊಂದಲದಲ್ಲಿದ್ದಾರೆ. ವೀರಶೈವ ಸಮಾಜದಲ್ಲಿ ಲಿಂಗಾಯತ ಧರ್ಮ ಅಂತ ಹೇಳಿ ಅಷ್ಟು ಜನ ಬರೆಸ್ತಾರೆ, ಇನ್ ಕೆಲವರು ವೀರಶೈವ ಅಂತ ಬರೆಸ್ತಾರೆ. ಕರ್ನಾಟಕದಲ್ಲಿ ಇರುವಂತದ್ದೇ ಕೇವಲ 6,80,00,000 ಜನ. ಎಲ್ಲರೂ ಹೇಳ್ತಾ ಹೋಗಿ ನೋಡಿದ್ರೆ 13 ಕೋಟಿ ದಾಟುತ್ತೆ. ರೈಟ್, ನೋಡೋಣ ಮುಂದೇನಾಗುತ್ತೆ ಅಂತ. ಈಗ ಬೆಳಗಾವಿ ಜಿಲ್ಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬೆಳಗಾವಿನಲ್ಲಿ ತಾರಕಕ್ಕೇರಿದೆ. ಅಲ್ಲಿ ಯಾವಾಗಲೂ ಹಾಗೇನೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಂದನೇ ಸರ್ಕಾರಗಳೇ ಬಿದ್ದೋಗೋ ಸ್ಥಿತಿಯೆಲ್ಲ ಬಂದಿದೆ, ಈ ಹಿಂದೆ ಬಂದಿತ್ತು. ಕತ್ತಿ ಹಾಗೂ ಜಾರಕಿಹೊಳಿ ಕುಟುಂಬದ ನಡುವಿನ ಪ್ರತಿಷ್ಠಿತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ತಾರಕಕ್ಕೇರಿತು. ಮತದಾನ ಆರಂಭ ಆಗ್ತಾ ಇದ್ದಂತೆ ಮತದಾನ ಕೇಂದ್ರದ ಎದುರು ಹೈಡ್ರಾಮಾ, ಮಾತಿನ ಚಕಮಕಿ ಎಲ್ಲ ನಡೀತು. ರಮೇಶ್ ಕತ್ತಿ ಆಗಮಿಸ್ತಾ ಇದ್ದಂತೆ ಸತೀಶ್ ಜಾರಕಿಹೊಳಿ ಪರ ಘೋಷಣೆ ಜೋರಾಯಿತು. ಮತಗಟ್ಟೆ ಕೇಂದ್ರದ ಎದುರು ಬ್ಯಾಲೆಟ್ ಪೇಪರ್ ಹಂಚಿಕೆ ವಿಚಾರದಲ್ಲಿ ವಾಗ್ವಾದ ನಡೀತು. ಈ ಮಧ್ಯೆ ಪ್ರವೇಶ ಮಾಡಿದಂತಹ ಪೊಲೀಸರು ಗುಂಪುಗಳನ್ನು ಚದುರಿಸಿದರು. ಮತ್ತೊಂದು ಕಡೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸ್ಥಾನಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ MLC ಚನ್ರಾಜ್ ಹಟ್ಟಿಹೊಳಿ ಸ್ಪರ್ಧೆ ಮಾಡಿದ್ದಾರೆ. ಸಹೋದರನ ಪರವಾಗಿ ಮತಯಾಚನೆ ವೇಳೆ ಬಂದ ರೈತರ ಸಂಘದ ಮುಖಂಡರು, ಕಾರ್ಯಕರ್ತರು ಇದು ರೈತರು ಕಟ್ಟಿದ ಫ್ಯಾಕ್ಟರಿ ಇದೆ ಮೇಡಮ್, ಉಳಿಸ್ಕೊಡಿ ಅಂತ ಮೇಡಮ್ಗೆ ಮನವಿ ಮಾಡಿದ್ದಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹೀಗೆ ಇತ್ತೀಚೆಗಂತೂ ಗಾದೆ ಮಾತುಗಳು ಸಿಕ್ಕಾಪಟ್ಟೆ ಬೇರೆ ವಿಷಯ ಆಗ್ಬಿಡುತ್ತೆ. ಸೊ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಅವಾಗ ಹೇಳ್ತಾ ಇದ್ವಿ. ಈಗ ಸೈಬರ್ ವಂಚಕರ ಬಲೆಗೆ ಬೀಳದ ಅಮಾಯಕರಿಲ್ಲ ಅನ್ನುವಂಥ ಗಾದೆ ಮಾತು ಬಂದಂಗೆ ಆಗ್ಬಿಟ್ಟಿದೆ. ಜಾಗತಿಕವಾಗಿ ತಂತ್ರಜ್ಞಾನ ಎಷ್ಟು ಬೆಳೆದಿದೆಯೋ ಸೈಬರ್ ಪ್ರಕರಣಗಳು ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಅವರನ್ನು ಕೂಡ ಸೈಬರ್ ವಂಚಕರು ಬಲೆಗೆ ಕೆಡೋಕೆಲ್ಲ ಪ್ರಯತ್ನ ಪಟ್ಟಿದ್ರು, ಬಟ್ ಅದು ಯಾವುದೂ ಕೂಡ ಆಗಿರಲಿಲ್ಲ. ಸುಧಾಮೂರ್ತಿಯವರ ಸಹಾಯಕ ಗಣಪತಿ ಅನ್ನುವರು ನೀಡಿದ ದೂರಿನ ಆಧಾರದಲ್ಲಿ FIR ಕೂಡ ದಾಖಲಾಗಿದೆ ಈಗಾಗಲೇ. ಇನ್ನು ವಂಚನೆ ಕರೆಗಳು ಬಂದಾಗ ಹೇಗೆ ಎಚ್ಚರಿಕೆ ವಹಿಸಬೇಕು, ಆ ವೇಳೆ ಅನುಸರಿಸಬೇಕಾದಂಥ ಅಂಶಗಳೇನು ಅನ್ನೋದನ್ನು ಸುಧಾಮೂರ್ತಿಯವರು ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋವನ್ನು ಬೆಂಗಳೂರು ಪೊಲೀಸರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಇನ್ನು ಗ್ಯಾರಂಟಿ ಸರ್ಕಾರ ರಾಜ್ಯದ ಜನರಿಗೆ ಮತ್ತೆ ದರ ಏರಿಕೆಯ ಬರೆಯನ್ನು ಎಳೆದಿದೆ. ಪ್ರತಿನಿತ್ಯ ಒಂದೊಂದು ಬೆಲೆ ಏರಿಕೆ ಆಗ್ತಾ ಇದೆ. ದಸರಾ ಪ್ರಯುಕ್ತ KSRTC ಬಸ್ ಟಿಕೆಟ್ ದರ ಏರಿಕೆ ಮಾಡಿದೆ. ಬರೋಬ್ಬರಿ 20 ರೂಪಾಯಿ ಏರಿಕೆ ಮಾಡಿದ್ದು ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಅಂದರೆ ಬೆಂಗಳೂರು ಟು ಮೈಸೂರು, ಮೈಸೂರು ಟು ಬೆಂಗಳೂರು. ದಸರಾ ಹಬ್ಬದ ಪ್ರಯುಕ್ತ ಟಿಕೆಟ್ ದರ ಇಳಿಕೆ ಮಾಡಿ ದಸರಾ ವೀಕ್ಷಣೆಗೆ ಅವಕಾಶ ಮಾಡಿಕೊಡಬೇಕಾಗಿತ್ತು ಸರ್ಕಾರ ಆ್ಯಕ್ಚುಲಿ. ಆದರೆ ಸಾರಿಗೆ ಇಲಾಖೆ ಮೈಸೂರು ಮಗ್ಗ KSRTC ಬಸ್ ದರವನ್ನು ಏರಿಕೆ ಮಾಡಿದೆ. ಎಲ್ಲ KSRTC ಬಸ್ ದರ ಬರೋಬ್ಬರಿ 20 ರೂಪಾಯಿ ಏರಿಕೆ ಮಾಡಿದೆ.
ಪ್ರಯಾಣಿಕರು ಟಿಕೆಟ್ ದರ ಏರಿಕೆ ಮಾಡಿರೋದಕ್ಕೆ ಆಕ್ರೋಶ ಹೊರಾಗ್ತಾ ಇದ್ದಾರೆ. ಇನ್ನು KSRTC ವೇಗದೂತ, ತಡೆರಹಿತ, ರಾಜಹಂಸ, ಐರಾವತ ಎಲ್ಲ ಬಸ್ಗಳ ದರ ಏರಿಕೆಯಾಗಿದೆ. ದಸರಾ ಮುಗಿಯೋ ತನಕ ದರ ಏರಿಕೆ ಇರುತ್ತಂತೆ. ಹಿಂದೆಲ್ಲ ಹಬ್ಬಗಳು ಬಂದಾಗ ಪ್ರೈವೇಟ್ ಬಸ್ ಅವರು ಸುಲಿಗೆ ಮಾಡ್ತಿದ್ರು. ಆಗ KSRTC ಅವರು ಹಂಗೆ ಮಾಡಬೇಡ್ರಪ್ಪ ಅಂತಿದ್ರು. ಈಗ ಇವರು ಕೂಡ ಅವ್ರದ್ದೇ ಹಾದಿಯನ್ನು ಹಿಡಿದಿದ್ದಾರೆ. ಓಕೆ, ಇವಾಗ ನೋಡೋಣ ಹಾಗಾದರೆ ರೇಟು. ವೇಗದೂತ 170 ರೂಪಾಯಿ ಇತ್ತು, ಈಗ 190 ರೂಪಾಯಿಗೆ ಏರಿಕೆ ಆಗಿದೆ. ಎಲ್ಲ 20 ರೂಪಾಯಿ ಜಾಸ್ತಿ ಆಗಿದೆ. ತಡೆರಹಿತ ಸಾರಿಗೆ ಕೆಂಪು ಬಸ್ಸು 210 ರೂಪಾಯಿ ಇತ್ತು, ಈಗ 240 ರೂಪಾಯಿಗೆ ಏರಿಕೆ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ಯಾಕೆಂದರೆ ಜನ ತುಂಬ ಓಡಾಡ್ತಾರೆ. ಬಟ್ ನಿಮ್ಮ ಹತ್ರ ಸಫಿಷಿಯೆಂಟ್ ಬಸ್ಗಳಿದೆಯಾ? ಹೆಚ್ಚುವರಿ ಬಸ್ ಬಿಟ್ಟೇ ಬಿಡ್ತೀರಾ? ಯಾಕೆ ಜಾಸ್ತಿ ಮಾಡಿದ್ದಾರೆ ಗೊತ್ತಿಲ್ಲ. ರಾಜಹಂಸ 270 ರೂಪಾಯಿ ಇತ್ತು, 290 ರೂಪಾಯಿಗೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಐರಾವತ 430 ರೂಪಾಯಿ ಇತ್ತು, 450 ರೂಪಾಯಿಗೆ ಏರಿಕೆ ಮಾಡ್ಕೊಂಡಿದ್ದಾರೆ. ಜನ ಎಲ್ಲ ಇನ್ಮೇಲೆ ರೈಲಲ್ಲಿ ಓಡಾಡ್ತಾರೆ. 35 ರೂಪಾಯಿಗೆ ಬೆಂಗಳೂರಿಂದ ಮೈಸೂರಿಗೆ ಶಟಲ್ ಟ್ರೈನಲ್ಲಿ ಹೋಗ್ಬೋದು. 35 ರೂಪಾಯಿಗೆ. ಆಯ್ಕೆ ನಿಮ್ಮದು, ಏನು ಮಾಡ್ತೀರಾ ಅಂತ ನೋಡ್ಕೊಳ್ಳಿ ಅಷ್ಟೇ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮೇಳೈಸ್ತಾ ಇದೆ. ನವರಾತ್ರಿ 7ನೇ ದಿನವಾದ ಇವತ್ತು ನಾನಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ದಸರಾದಲ್ಲಿ ಕ್ರೀಡೆಗೆ ಉತ್ತೇಜಿಸುವ ಹಿನ್ನೆಲೆಯಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ವತಿಯಿಂದ ಮೈಸೂರು 10K ಮ್ಯಾರಥಾನ್ ಅಂದರೆ 10 ಕಿಲೋಮೀಟರ್ ಮ್ಯಾರಥಾನ್ ಆಯೋಜನೆಯನ್ನು ಮಾಡಲಾಗಿತ್ತು. ಸೊ ಪ್ರಾಣಿ ಪ್ರಿಯರಿಗಾಗಿ ಮೈಸೂರಿನ JK ಗ್ರೌಂಡ್ನಲ್ಲಿ ಪೆಟ್ ಶೋ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸ್ಪರ್ಧಿಗಳು ತಮ್ಮ ಮುದ್ದು ಪ್ರಾಣಿಗಳ ಜೊತೆಗೆ ಭಾಗಿಯಾಗಿದ್ದರು. ದೇಶೀಯ ಬ್ರೀಡ್ಗಳು ಮಾತ್ರ ಅಲ್ಲದೆ ಅಮೆರಿಕ, ಆಫ್ರಿಕಾ, ಚೀನಾ, ಜರ್ಮನ್, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ 10 ದೇಶಗಳ ಬ್ರೀಡ್ಗಳು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಶೇಷ. ಶೋನಲ್ಲಿ ಕೇವಲ ಶ್ವಾನ ಮಾತ್ರ ಅಲ್ಲದೆ ಅನೇಕ ಬಗೆಯ ಬೆಕ್ಕುಗಳು ಹಾಗೂ ಥೈಲ್ಯಾಂಡ್ ದೇಶದ ಹಾವು ಕೂಡ ಶೋನಲ್ಲಿ ಕಾಣಿಸ್ತಿತ್ತು. ಶೋ ನೋಡೋಕೆ ಅಂತಾನೆ ಬೇರೆ ಬೇರೆ ಭಾಗದಿಂದ ಮಕ್ಕಳ ಸಮೇತವಾಗಿ ಪೋಷಕರು ಬಂದಿದ್ರು. ಆ್ಯಕ್ಚುಲಿ ಹೋಗಬೇಕಾಗಿರೋದು ಪೋಷಕರು ಹಿಂಗೆ ಅಲ್ಲಿ ವಿಜಯ್ ನೋಡಕ್ಕೆ ಹೋಗ್ಬಿಟ್ಟು ಕಾಲು ತುಳಿತದಲ್ಲಿ ಮಕ್ಕಳನ್ನು ಕಳ್ಕೊಳ್ಳೋ ರೀತಿಯಲ್ಲೆಲ್ಲ ಇಂಥವು ಕರ್ಕೊಂಡು ಹೋಗಿ ತೋರಿಸ್ಬೇಕು ಮಕ್ಕಳನ್ನು. ಅದು ಬೆಸ್ಟು. ಪೋಷಕರು ಕಲಿಬೇಕಾಗಿರೋದು ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತೇಳಿ. ರಾಜಕಾರಣಿಗಳ ರ್ಯಾಲಿ, ಅವರು ಮಾಡೋ ಭಾಷಣ, ಒಂದು ಫೋಟೋ, ನಟರು ಬರ್ತಾರೆ, ಈ ಹುಚ್ಚಾಟ ಎಲ್ಲ ಅಲ್ಲ. ಖಾಲಿ ಇದ್ದ ಹೋಗಿ ತೆಗೆಸ್ಕೋಬೇಕು. ಬಟ್ ರ್ಯಾಲಿಗಳಲ್ಲೆಲ್ಲ ಇಲ್ಲಿ ಹೋಗಬೇಕು ಮಕ್ಕಳನ್ನು ಕರ್ಕೊಂಡು. 17 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಮತ್ತು ಆರ್ಥಿಕ ವಂಚನೆ ಜಾಲವನ್ನು ನಡೆಸ್ತಾ ಇದ್ದ ಪ್ರಕರಣದ ಆರೋಪಿ ಸ್ವಯಂ ಘೋಷಿತ ದೇವಮಾನವ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಪಾರ್ಥ ಸಾರಥಿಯನ್ನು ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಂದು ವಾರದ ಶೋಧದ ಬಳಿಕ ಇವತ್ತು ಬೆಳಗ್ಗೆ 3:30ಕ್ಕೆ ಆಗ್ರಾದ ತಾಜ್ಗಂಜ್ ಪ್ರದೇಶದ ಹೋಟೆಲ್ನಲ್ಲಿ ಚೈತನ್ಯಾನಂದನನ್ನು ಬಂಧಿಸಿದ್ದಾರೆ. ಡೆಲ್ಲಿ ಕೋರ್ಟ್ 5 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ದೆಹಲಿಯ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನ ಮಾಜಿ ಅಧ್ಯಕ್ಷನಾಗಿರುವಂಥ 62 ವರ್ಷದ ಚೈತನ್ಯಾನಂದ ಸಂಸ್ಥೆಗೆ ಆರ್ಥಿಕ ದುರ್ಬಲ ವರ್ಗ ಮೀಸಲಾತಿ ಅಡಿ ದಾಖಲಾಗ್ತಾ ಇದ್ದಂಥ ವಿದ್ಯಾರ್ಥಿನಿಯರನ್ನು ಶೋಷಣೆ ಮಾಡ್ತಾ ಇದ್ದ ಅನ್ನುವಂಥ ಆರೋಪ ಇದೆ. ವಿದ್ಯಾರ್ಥಿನಿಯರ ಮೊಬೈಲ್ ಫೋನ್ಗಳನ್ನು ಮತ್ತು ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನು ತನ್ನ ಬಳಿ ಇಟ್ಕೊಳ್ತಾ ಇದ್ದ. ಇದರಿಂದ ಅವರು ಇಕ್ಕಟ್ಟಿಗೆ ಸಿಲುಕಿ ಶೋಷಣೆ ವಿರುದ್ಧ ದೂರು ನೀಡೋಕೆ ಸಾಧ್ಯವಾಗ್ತಿರ್ಲಿಲ್ಲ ಅಂತ ಪೊಲೀಸರಿಗೆ ಹೇಳ್ತಾ ಇದ್ದಾರೆ ಪೊಲೀಸರು. ಇನ್ನು ಕನ್ನಡ ಸಾಹಿತ್ಯ ಲೋಕದ ಖ್ಯಾತ ಕಾದಂಬರಿಕಾರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ SL ಭೈರಪ್ಪ ಅವರ ಅಸ್ಥಿಯನ್ನು ಅವರ ಹುಟ್ಟೂರು ಸಂತೇಶ್ವರ ಗ್ರಾಮದ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಈ ಕೆರೆಗಳಿಗೆಲ್ಲ ನೀರು ತುಂಬಿಸಿದ್ದು, ಪ್ರಯತ್ನ ಪಟ್ಟಿದ್ದು ಭೈರಪ್ಪನವರೇನೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಗ್ರಾಮಕ್ಕೆ ಭೈರಪ್ಪ ಪುತ್ರರಾದ ಉದಯಶಂಕರ್, ರವಿಶಂಕರ್ ಆಗಮಿಸಿ ಸಂತೇಶ್ವರದ ಕೆರೆಯ ಮಧ್ಯೆ ತೆಪ್ಪದಲ್ಲಿ ಸಾಗಿ ಪೂಜ್ಯ ತಂದೆಯವರ ಅಸ್ಥಿಯನ್ನು ವಿಸರ್ಜನೆ ಮಾಡಿದ್ದಾರೆ. ಈ ವೇಳೆ ಶಾಸಕ CN ಬಾಲಕೃಷ್ಣ, ಮಾಜಿ MLC MA ಗೋಪಾಲ್ ಸ್ವಾಮಿ ಅವರು ಉಪಸ್ಥಿತರಿದ್ದರು. ಇತ್ತ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭೈರಪ್ಪ ಅವರನ್ನು ಸ್ಮರಿಸಿಕೊಂಡಿದ್ದಾರೆ. ಭೈರಪ್ಪ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ ಪ್ರಧಾನಿಗಳು ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ನಾನು ಮತ್ತು ನನ್ನ ದೇಶ ಕಂಡ ಮಹಾನ್ ವಿಚಾರವಾದಿ, ಮಹಾನ್ ಚಿಂತಕರೊಬ್ಬರನ್ನು ಕಳ್ಕೊಂಡಿದ್ದೀವಿ. ನಾನು ಅವರ ಜೊತೆ ವ್ಯಕ್ತಿಗತ ಸಂಪರ್ಕವನ್ನು ಇಟ್ಕೊಂಡಿದ್ದೆ. ಹಲವು ಸಂದರ್ಭಗಳಲ್ಲಿ ಹಲವು ವಿಚಾರಗಳ ಮಂಥನವನ್ನು ನಡೆಸಿದ್ದೀವಿ. ಅವರ ಕೃತಿಗಳು ಯುವ ಪೀಳಿಗೆಗೆ ದಾರಿದೀಪ. ಅವರ ಅನೇಕ ಕೃತಿಗಳು ಹಲವು ಭಾಷೆಗಳಿಗೆ ಅನುವಾದ ಆಗಿದೆ. ನಮ್ಮ ಮೂಲ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡಬೇಕು, ಗೌರವ ತೋರಿಸಬೇಕು ಎಂಬುದನ್ನು ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅವರ ಜೊತೆಗಿನ ಒಡನಾಟ ಪ್ರೇರಣಾದಾಯಕ. ಅವರ ಪುಸ್ತಕಗಳು ಯುವಕರಿಗೆ ಪ್ರೇರಣೆ. ಭೈರಪ್ಪ ಅವರ ಅಗಲಿಕೆಗೆ ಭಾವುಕ ವಿದಾಯ ತಿಳಿಸ್ತೀನಿ ಅಂತ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. ಉದ್ಯಮಿಯಿಂದ ಹಣ ದೋಚಿ ಪರಾರಿಯಾಗಿದ್ದ 8 ಮಂದಿ ದರೋಡೆಕೋರರನ್ನು ಅರೆಸ್ಟ್ ಮಾಡುವಲ್ಲಿ ಬೆಂಗಳೂರು ಹುಳಿಮಾವು ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಿನ್ನೆ ರಾತ್ರಿ ಹುಳಿಮಾವಿನ ಅಕ್ಷಯ ನಗರದಲ್ಲಿ ಅಡಿಕೆ ವ್ಯಾಪಾರಿ ಮೋಹನ್ ಎಂಬುವರ ಬಳಿ ಮೋಟಾರಾಮ್ ಹೇಮಂತ್ ಅನ್ನೋರು ಹಣ ಕಲೆಕ್ಟ್ ಮಾಡಿಕೊಳ್ಳೋಕೆ ಹೋಗಿದ್ರಂತೆ. ಕಾರಿನಲ್ಲಿ ಕುಳಿತು ಹಣ ಎಣಿಸುವಾಗ ಎಂಟ್ರಿ ಕೊಟ್ಟಂತ ಈ ಕಿಡಿಗೇಡಿಗಳು ಬೆದರಿಸಿ 1 ಕೋಟಿ 1 ಲಕ್ಷ ಹಣವನ್ನು ದೋಚಿ ಪರಾರಿಯಾಗಿರುತ್ತಾರೆ. ಈ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಬಳಿಕ ಕಾರ್ಯಾಚರಣೆ ನಡೆಸಿದಂಥ ಪೊಲೀಸರು ನರಸಿಂಹ, ಜೀವನ್, ಕಿಶೋರ್ ಸೇರಿ ಒಟ್ಟು 8 ಮಂದಿಯನ್ನು ಬಂಧಿಸಿದ್ದಾರೆ. ಹಾಗೆ ಕೃತ್ಯಕ್ಕೆ ಬಳಸಿದಂಥ ಬೈಕ್ಗಳು, ದರೋಡೆ ಮಾಡಿದ್ದ ಹಣ ಹಾಗೂ ಕಾರನ್ನು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ.
ಇನ್ನು ಯೂಟ್ಯೂಬರ್ ಮುಕುಳೆಪ್ಪ ಅಂತರ್ಧರ್ಮೀಯ ವಿವಾಹ ಪ್ರಕರಣ ಈಗ ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ. ಮುಕುಳೆಪ್ಪ ತಂದೆ ತಾಯಿಗೆ ಕೆಲವರಿಂದ ಕಿರಿಕಿರಿ ಆಗ್ತಿದೆ ಅಂತ ಧಾರವಾಡ ಗ್ರಾಮೀಣ ಠಾಣೆ ಮೆಟ್ಟಿಲೇರಿದ್ದಾರೆ. ಮುಕುಳೆಪ್ಪ ಹೆಸರಿನಲ್ಲಿ ಇರುವ ಯೂಟ್ಯೂಬ್ ಚಾನಲ್ ಬಂದ್ ಮಾಡುವಂತೆ ಕೆಲವು ಸಂಘಟನೆಗಳು ಒತ್ತಾಯ ಮಾಡಿದವಂತೆ. ಅಲ್ಲದೆ ಮುಕುಳೆಪ್ಪ ಮನೆ ಮುಂದೆ ಪ್ರತಿದಿನ ಕೆಲ ಸಂಘಟನೆಗಳು ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಿದ್ದಾರೆ ಅಂತ ಮುಕುಳೆಪ್ಪ ತಂದೆ ಆರೋಪ ಮಾಡಿದ್ದಾರೆ. ಹೀಗಾಗಿ ರಕ್ಷಣೆ ಕೋರಿ ಮುಕುಳೆಪ್ಪ ಪೋಷಕರು ಠಾಣೆಯ ಮೆಟ್ಟಿಲೇರಿದ್ದಾರೆ. ಅವ್ರು ಧಮಕಿ ಕೊಡಾಕ್ತಾರ್ರಿ, ನಮ್ಮ ಮಕ್ಕಳ ಮ್ಯಾಗ ಇಲ್ಲದ ಅಪವಾದ ಹೊರಸಾಕ್ತಾರ್ರಿ, ಮತ್ತು ಯೂಟ್ಯೂಬ್ ಬಂದ್ ಮಾಡ್ತೀನಿ ಇಲ್ಲಿ ಕೆಟ್ಟ ಭಯ ಆಗ್ತಾರ ಅವ್ರ ವಿಡಿಯೋದಾಗ ಹಾಕಿ. ಅದರ ಸಂಬಂಧ ನೀವು ಅವ್ರಿಗೆ ಆಕ್ಷನ್ ತಗೋಬೇಕಂತ ನಾವು ಕೇಳಾಕತ್ತೇವ್ರಿ. 3 ವರ್ಷದ ಪ್ರೀತಿ ರೀ ಅವ್ರದ್ದು. ಪ್ರೀತಿ ಇದ್ದಿದ್ದಕ್ಕೆ ಮಾತಾಡ್ಕೊಂಡು ಮದ್ವಿ ಮಾಡ್ಕೊಂತಾರ್ರಿ ಅವ್ರು. ನಮ್ಮ ಮನ್ಯಾಗ ಇದ್ರಿ ಅವ್ರ ಪೂಜಾ ಅವ್ರು ಮಾಡ್ತಿದ್ರಿ, ನಮ್ ಧರ್ಮ ನಾವು ಪಾಲಿಸ್ತಿದ್ವಿ. ನಾವ್ ಏನು ಅದಕ್ಕೆ ಅಡ್ಡಿ ಮಾಡಿಲ್ರಿ. ನಮ್ ಸೊಸೆ ಅನ್ಯೋನ್ಯಾಗ ಇದ್ರಿ. ಅವ್ರ ತಂದೆ ತಾಯಿನೂ ಬರುದು ಮಾತಾಡುದು ಎಲ್ಲಾ ಮಾಡ್ತಿದ್ರಿ.